ಯಾರಾದರೂ ಹಿಪ್ನೋಥೆರಪಿಸ್ಟ್ ಹತ್ರ ಹೋದ್ರೆ ನಾವು ಕೂತಿದ್ದಾಗ ಅಥವಾ ಮಲಗಿದಾಗ ಅವರು ಕೊಡೋ ಕಮಾಂಡ್ಗಳು ನಾವು ಫಾಲೋ ಮಾಡಿದಾಗ ನಮಗೆ ಗೊತ್ತಿಲ್ಲದೇನೆ ಆಟೋಮೆಟಿಕ್ ಆಗಿ ನಾವು ಹಿಪ್ನಾಟಿಕ್ ಸ್ಟೇಟಿಗೆ ಹೊರಟೋಗ್ತೀವಿ. ಅದರ ನಾನೇ ಮಾಡ್ಕೋಬೇಕು ಅಂದಾಗ ನೀವು ಶಬ್ದವಾಗಿ ಹೇಳ್ಕೊಳಂಗಿಲ್ಲ. ನೀವು ಶಬ್ದವಾಗಿ ಮಾತಾಡ್ತಾ ಇದ್ರಿ ಅಂತಂದ್ರೆ ಕಾನ್ಶಿಯಸ್ ಅಲ್ಲಿ ಇದ್ರಿ ಅಂತ ಅರ್ಥ. ಪಂಚ ಇಂದ್ರಿಯಗಳು ಯಾವುದು ಆಕ್ಟಿವ್ ಆಗಿರಬಾರ್ದು. ಮಾತು ಅನ್ನೋದು ಒಂದು ಆಕ್ಟಿವ್ ಆಗಿದ್ದಾಗ ಆಲ್ಫಾ ಸ್ಥಿತಿಗೆ ಹೋಗಕ್ಕಾಗಲ್ಲ. ಮತ್ತೆ ಹೇಗೆ ಆಲ್ಫಾ ಸ್ಥಿತಿಗೆ ಹೋಗೋದು? ಈ ಆಲ್ಫಾ ಸ್ಥಿತಿಗೆ ಹೋಗೋದನ್ನ ನೀವು ಈ ಕ್ರಿಯೇಟಿವ್ ವಿಜುವಲೈಸೇಷನ್ ಟೆಕ್ನಿಕ್ ಮೂಲಕವಾಗಿ ಹೋಗಬಹುದು. ಫಸ್ಟ್ ಅಭ್ಯಾಸ ಆಗಬೇಕು. ನೀವು ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀರಾ, ಯಾವುದೋ ಒಂದು ಫಂಕ್ಷನ್, ಮ್ಯಾರೇಜ್ ಫಂಕ್ಷನ್ಗೆ ಹೋಗಿರ್ತೀರಾ, ಅಥವಾ ಪಿಕ್ನಿಕ್ಗೆ ಹೋಗಿರ್ತೀರಾ, ಅಥವಾ ಹೊರದೇಶಕ್ಕೆ ಹೋಗಿರ್ತೀರಾ. ಏನೋ ಒಂದು ಇಂಪಾರ್ಟೆಂಟ್ ಆದ ಒಂದು ವಿಚಾರ ನಿಮ್ಮ ಜೀವನದಲ್ಲಿ ನಡೆದಿರುತ್ತೆ. ಮದುವೆ, ಮಕ್ಕಳು ಹುಟ್ಟಿದ ದಿನ, ಮೊದಲನೇ ದಿವಸ ಸ್ಕೂಲಿಗೆ ಮಕ್ಕಳನ್ನ ಸೇರಿಸಿದ ದಿನ, ಏನೋ ಒಂದು ವಿಶೇಷ. ಸಂತೋಷವನ್ನ ಕೊಟ್ಟಿರುವ ದಿನಗಳು, ನಿಮಗೆ ಆನಂದವನ್ನ ಕೊಟ್ಟಿರುವ ದಿನಗಳು. ದುಃಖ ಅಲ್ಲ, ಆನಂದ. ಒಂದು ಹೊಸ ವಾಚ್ ತಗೊಂಡ್ರಿ 10,000 20,000ದಲ್ಲಿ. 10,000 20,000 ಲೆಕ್ಕಕ್ಕಿಲ್ಲ ಬಿಡಿ. 1 ಲಕ್ಷ 2 ಲಕ್ಷ 10 ಲಕ್ಷ 1 ಕೋಟಿಗೆಲ್ಲ ತಗೋತಾರೆ. ಬೆಲೆ ಬಾಳುವ ವಸ್ತುಗಳನ್ನ ಮನೆಗೆ ತಂದಿದ್ದ ದಿನ, ಐಫೋನ್ ತಗೊಂಡಿದ್ದ ದಿವಸ, ಏನೋ ಒಂದು ಸಂತೋಷ, ಆನಂದ. ಒಂದು ಜಾಗದಲ್ಲಿ ಕಣ್ಣು ಮುಚ್ಚಿ ಕೂತ್ಕೊಂಡು ನೀವು ಅಂಗಡಿ ಸಂಗೀತ ಮೊಬೈಲ್ಸಿಗೆ ಹೋದಂಗೆ, ಪೂರ್ವಿಕಾ ಮೊಬೈಲ್ಸಿಗೆ ಹೋದಂಗೆ, ಅಲ್ಲಿ ನಿಮ್ಮ ಮೊಬೈಲ್ಗಳು ವಿಚಾರಗಳನ್ನು ನೀವು ಕೇಳಿದಂಗೆ, ಅವರಿಗೆ ಮೊಬೈಲ್ ತೋರಿಸ್ದಂಗೆ, ಕೊನೆಗೆ ಯಾವುದೋ ಒಂದು ಮೊಬೈಲ್ ನೀವು ಸೆಲೆಕ್ಟ್ ಮಾಡ್ದಂಗೆ, ಅದನ್ನು ನೀವು ಮನೆಗೆ ತಂದಂಗೆ, ಖುಷಿಯಿಂದ ಎಲ್ರಿಗೂ ತೋರಿಸ್ದಂಗೆ, ಅದನ್ನು ಆಪರೇಟ್ ಮಾಡೋದಕ್ಕೆ ನೀವು ಕೂತಂಗೆ, ಏನೋ ಒಂದು ಸಂತೋಷ ಘಟನೆಯನ್ನ ರಿಕಲೆಕ್ಟ್ ಮಾಡಬೇಕು. ಊಟಿಗೆ ಹೋಗಿರ್ತೀರಾ, ನಂದಿ ಬೆಟ್ಟಕ್ಕೆ ಹೋಗಿರ್ತೀರಾ, ಒಂದು ಪ್ರವಾಸ ಸ್ಥಳ, ಅಲ್ಲಿ ನೀವು ಮಾಡಿದ ಎಂಜಾಯ್ಮೆಂಟು ಅದನ್ನು ರಿಕಲೆಕ್ಟ್ ಮಾಡಬೇಕು. ಮೈಸೂರು ಪಕ್ಕದಲ್ಲಿ ಸೋಮನಾಥಪುರ ಇದೆ. ಆ ದೇವಸ್ಥಾನದ ಶಿಲ್ಪಗಳು 1000 ಕಣ್ಣಿದ್ರು ಕೂಡ ನೋಡಕ್ ಸಾಲದು. ಅವುಗಳನ್ನು ರಿಕಲೆಕ್ಟ್ ಮಾಡೋದು. ಅಥವಾ ದೇವರು ನಿಮ್ಮ ಮುಂದೆ ಒಬ್ಬ ಭಗವಂತ, ಅದು ಏನ್ ಬೇಕಾಗಿರ್ಬೋದು. ನೋಡಿ, ಹಿಂದೆ ರಾಘವೇಂದ್ರ ಸ್ವಾಮಿಗಳು ಫೋಟೋ ಹಾಕೊಂಡಿದ್ದೀರಾ. ಬಾಲಾಜಿ, ರಾಘವೇಂದ್ರ ಸ್ವಾಮಿಗಳು, ಶಂಕರಾಚಾರ್ಯರು, ನಿಮಗೆ ಇಷ್ಟವಾದ ಆರಾಧ್ಯ ದೇವರು, ದೇವತೆ, ಅವರನ್ನ ಕಣ್ಣು ಮುಂದೆ ತಂದು ತಲೆಯಿಂದ ಕಾಲು ತನಕ ವಿಜುವಲೈಸ್ ಮಾಡೋದು, ಪಾಟ್ ಆಗಿ ನೋಡೋದು ದೇವರನ್ನ. ಇದು ಫಸ್ಟ್ ಮಾಡುವ ಅಭ್ಯಾಸ. ಎರಡನೆಯದು, ಇದರಲ್ಲಿ ಸ್ವಲ್ಪ ಪರಿಣಿತಿ ಪಡೋದು. ನಿಮಗೆ ಕಣ್ಣಿಗೆ ಕಾಣಬೇಕಿಲ್ಲ. ಈಗ ರಾಘವೇಂದ್ರ ಗುರುಗಳು ಅಂದ್ರೆ ಫೋಟೋನ ದಿನನಿತ್ಯ ನೋಡಿರ್ತೀರಾ, ಆದ್ರೆ ಕಣ್ಣು ಮುಚ್ಚಿದ್ರೆ ಅವ್ರ ಕಣ್ಣು ಮುಂದೆ ಸ್ಪಷ್ಟವಾಗಿ 3 ಡೈಮೆನ್ಷನಲ್ ಬರಬೇಕು. ಫೋಟೋ ತರ ಅಲ್ಲ, ಲೈವ್ ಆಗಿ ಬರಬೇಕು. ಅವ್ರು ನಿಮ್ಮನ್ನ ಮಾತಾಡಿಸ್ದಂಗೆ, ನೀವು ಅವ್ರನ್ನ ಮಾತಾಡಿಸ್ದಂಗೆ, ಅವ್ರ ಕೈ ಕಾಲು ಅಲ್ಲಾಡ್ದಂಗೆ, ಕಣ್ಣು ಮಿಟುಕ್ದಂಗೆ, ಲೈವ್. ಇದು ಅಭ್ಯಾಸ ಮಾಡೋ ಕ್ರಮೇಣ ಬಂದ್ಬಿಡುತ್ತೆ. ಅದು ಅಭ್ಯಾಸ ಮಾಡಬೇಕು ಅಂದ್ರೆ ಕಾನ್ಸಂಟ್ರೇಷನ್ ತುಂಬಾ ಇಂಪಾರ್ಟೆಂಟು. ಕಾನ್ಸಂಟ್ರೇಷನ್ ಇದ್ರೆ ಮಾತ್ರ ನೀವು ಹೊರಮುಖವಾಗಿ ವಿಚಾರಗಳನ್ನ ನೋಡಕ್ ಸಾಧ್ಯ. ಇದರಲ್ಲಿ ಸ್ವಲ್ಪ ಪರಿಣಿತಿ ಪಡೆದ ಮೇಲೆ ದೇಹದಲ್ಲಿರುವ ಅಂಗಗಳು, ಅನಾಟಮಿ ಪುಸ್ತಕ ತಗೊಂಡು ನೋಡಿ, ಅಥವಾ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳಿದೆ ಅನಾಟಮಿ ಬಗ್ಗೆ, ದೇಹದ್ದು ತಲೆಯಿಂದ ಹಿಡಿದು ಕಾಲು ತನಕ ಏನೇನು ಅಂಗಗಳಿದೆ ಎಲ್ಲ ತೋರಿಸ್ತಾರೆ ಅದರಲ್ಲಿ.
ಅದನ್ನ 1-4 ಸತಿ 10 ಸತಿ ನೋಡ್ಕೋಬೇಕು. ಕಣ್ಣು ಮುಚ್ಚಿ ಕೂತ್ಕೊಂಡು ತಲೆಯಿಂದ ಹಿಡಿದು ಕಾಲ ತನಕ ಏನೇನಿದೆ ಎಲ್ಲ ವಿಜುವಲೈಸ್ ಮಾಡ್ಬೇಕು ನೀವು ಒಳಮುಖ. ಇದು ಮಾಡಿ ಅಭ್ಯಾಸ ಮಾಡಿದ್ರೆ ನಿಮಗೆ ಗೊತ್ತಿಲ್ಲದೇನೆ ನೀವು ಆಲ್ಫಾ ಸ್ಥಿತಿಗೆ ಹೊರಟೋಗ್ತೀರಾ.